ಈಗ ಇಂಡಸ್ಟ್ರಿ ನಾವು ಬರ್ತೀವಿ, ನಮ್ದೇನೋ ಮಾಡ್ತೀವಿ ಅಂತಂದಾಗ ಅದರಿಂದ ನಮ್ಗೇನು ಸಿಗುತ್ತೆ ಅನ್ನೋದು ಕೂಡ ತುಂಬ ಮುಖ್ಯ ಹೌದು ಆಗುತ್ತೆ. ಈಗ ಹೌದು ರಾಜಕೀಯದವ್ರು ನೀವು ಹೇಳ್ದಂಗೆ ಅವ್ರನ್ನ ಸಹಾಯ ಮಾಡ್ತೀನಿ ಅಂದರೆ ಅವ್ರ ಕಡೆಯಿಂದ ನನಗೇನು ಸಹಾಯ ಆಗುತ್ತೆ ಅಂತ ಹಾ ಕೇಳೋ ಪರಿಸ್ಥಿತಿಯಲ್ಲೂ ಕೂಡ ಇಂಡಸ್ಟ್ರಿಗೆ ನಾನು ಬರ್ತೀನಿ, ಇಂಡಸ್ಟ್ರಿಗೆ ನಾನು ಸೇವೆ ಮಾಡ್ತೀನಿ ಅಂದಾಗ ಅದರಿಂದ ನನಗೇನು ಸಹಾಯ ಆಗುತ್ತೆ ಅಂತ ಕೇಳುವಂಥ ತಪ್ಪೇನಿಲ್ಲ. ಹಾ ಅದು ಸರ್ ಇಲ್ಲಿ ಕೆಲವೊಂದಿಷ್ಟು. ಏನಾಗಿತ್ತು ಗೊತ್ತಾ ಸರ್, ಈಗ ನೀವು ಏನೇ ಮಾಡಿ ಸರ್ ಕಲೆ ಇಲ್ಲ ಅಂದ್ರೆ ಮನುಷ್ಯ ಈಗ ನೋಡಿ, ಈಗ ವಾಟ್ಸಪ್ನ ನೋಡ್ತಾರೆ, ಅದು ಕಲೆನೇ ತಾನೇ. ಹೌದು, ನೀವು ಸ್ಟೇಟಸರ ನೋಡಿ ಏನೇ ವಾಟ್ಸಪ್ ನೋಡಿ. ಅದು ಕಲೆ ತಾನೇ, ಒಬ್ಬ ಕಲಾವಿದ ತಾನೇ ಮಾಡಿದ್ದು. ಹೌದು ಹೌದು. ಮತ್ತು ಅವ್ನು ಉಳಿಸ್ಕೊಳ್ಳೋದು ಹೆಂಗೆ? ಹ್ಞೂ. ಈಗ ನಮ್ಮ ಮಕ್ಕಳು ಹುಟ್ಟಿದ್ದಾರೆ ಸರ್, 5 ವರ್ಷ ಆಯಿತು ಅಂದರೆ ನಾವು ಸ್ಕೂಲಿಗೆ ಸೇರಿಸ್ಬೇಕು. ಹೌದು SLC ಮುಗೀತು ಅಂದರೆ ಕಾಲೇಜ್ ಸೇರಿಸ್ಬೇಕು. ಕಾಲೇಜ್ ಮುಗೀತು ಅಂದರೆ ಡಿಗ್ರಿ ಮುಗೀತು ಅಂದರೆ ಎಲ್ಲಿ ಕೆಲಸ ಹುಡುಕಬೇಕು. ಹೌದು. ಕೆಲಸ ಹುಡುಕ್ಬೇಕಂದ್ರೆ ಒಂದಿಷ್ಟು ದುಡ್ಡು ಬೇಕಂದ್ರೆ ಎಷ್ಟು ಎಕರೆ ಮಾರಲಿ, ಎಲ್ಲಿ ಕೆರೆ, ಇದು ಜವಾಬ್ದಾರಿ. ಹಂಗೆ ಸರ್ಕಾರದ ಕೂಡ ಕಲಾವಿದ್ರ ಮೇಲೆ ಆ ಥರ ಜವಾಬ್ದಾರಿ ಬೇಕು ಸರ್. ಇಲ್ಲ, ಖಂಡಿತವಾಗ್ಲೂ ನಮ್ಮ ವಿಪರ್ಯಾಸ ಅಂತಲೇ ಹೇಳ್ಬೋದು ಸರ್, ನಿಜಕ್ಕೂ. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಕಲಾವಿದರಿಗಿರಬಹುದು, ಚಿತ್ರರಂಗಕ್ಕಿರಬಹುದು, ಎಲ್ಲೋ ಒಂದು ಕಡೆ ಒಂದು ಆ ಒಂದು ನಿಟ್ಟಿನಲ್ಲಿ ಒಂದು ಸಹಾಯದ ರೂಪದಲ್ಲಿರ್ಬೋದು, ಒಂದು ಚಿತ್ರರಂಗದ ಉಳಿವಿಕೆಗಾಗಿರಬಹುದು, ಒಂದು ಎಲ್ಲ ರೀತಿಯಲ್ಲೂ ಒಂದು ಕ್ರಮ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಕೂಡ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಇವತ್ತಿನ ಒಂದು ಕಾರ್ಯಕ್ರಮದ ಮೂಲಕ ಅಂತಲೇ ಹೇಳ್ಬೋದು. ಸರ್, ನಿಜಕ್ಕೂ ನನಗೆ ಇವತ್ತು ನಿಮ್ಮನ್ನು ನಮ್ಮ ಸ್ಟುಡಿಯೋ ಕರೆಸಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರಿ. ನಿಮ್ಮ ಸಿನಿಮಾಗಳ ಬಗ್ಗೆ ಹೇಳಿದ್ರಿ, ನಿಮ್ಮ ಹಾದಿಯನ್ನು ತಿಳಿಸ್ಕೊಟ್ರಿ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಆ್ಯಕ್ಚುಲಿ ನಮ್ಮ ಕಾರ್ಯಕ್ರಮದಲ್ಲಿ ಅಂತರಂಗದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಬಹಿರಂಗ ಮಾಡಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್. ನನಗೆ ನಿಮಗೂ ಕೂಡ ಅಷ್ಟೇ ಸರ್, ಯಾಕಂದರೆ ನೀವು ಕೆಲವೊಂದು ಜರ್ನಿಕ್ಕಿಂತ ನೀವು ಅಂತರಂಗದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೇಳಿದ್ರಿ. ಎಸ್ ಸರ್. ಹಾಗೆ ಅದೇನೋ ನಮ್ಗೆ ತಿಳಿದಿದ್ದು ನಾವು ಬಂದು ಹಾದಿ ಮತ್ತೊಂದು ಅದನ್ನು ನಾ ಇಷ್ಟೇ ಸರ್ಕಾರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಸರ್. ಇನ್ನು ಮುಂದಾದರೂ ಎಸ್, ನಮ್ಮ ರಂಗಭೂಮಿ ಕಲಾವಿದರು ಸಂಬಂಧಪಟ್ಟವ್ರು ಎಷ್ಟೇ ವಿಭಾಗದವರು ಇಲ್ಲಿ ಎಸ್ ಸರ್, ಸಿನಿಮಾ ರಂಗದಲ್ಲಿ ಎಷ್ಟು ಜನ ತೊಂದರೆಯಲ್ಲಿದ್ದಾರೋ ದಯವಿಟ್ಟು ತಾವು ಮುಂದಾದರೂ ಇನ್ಮೇಲಾದರೂ ಕರೆಕ್ಟ್ ಮಾಡಿದ್ರೆ ತುಂಬ ಒಳ್ಳೇದು. ಇಲ್ಲ ಅಂದರೆ ನಿಮ್ಮ ಮಕ್ಕಳನ್ನ ನೀವೇ ಸಾಯಿಸಿದಂಗೆ ಆಗುತ್ತೆ ಅಷ್ಟೇ. ಇನ್ನು ಹೆಚ್ಚಿಗೆ ಹೇಳಕ್ಕೆ ನಮ್ಮ ಹತ್ರ ಏನೂ ಇಲ್ಲ ಸರ್, ಯಾಕಂದರೆ ನಮ್ಮದು ಮುಗಿತ ಜರ್ನಿ, ನಮ್ಗೆ ಹೇಳ್ಬೋದೇ ಹೊರತು ಏನು ಮಾಡೋಕ್ಕಾಗಲ್ಲ. ಅದನ್ನು ನೀವು ಸ್ವಲ್ಪ ನಿಮ್ಮ ಮಕ್ಕಳನ್ನ ನೀವು ಉಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ, ಅಂತರಂಗ ಕಾರ್ಯಕ್ರಮದಲ್ಲಿ ಬಿರಾದರ್ ಸರ್ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ನಾವು ಮಾತಾಡಿದ್ವಿ. ಇದೇ ರೀತಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ನಾನು ರವಿಕುಮಾರ್.